ಎಲ್ಲರಿಗೂ ನಮಸ್ಕಾರ. ಸಂಜೆ 5 ಗಂಟೆ ಆಗಿದೆ. ಈವ್ನಿಂಗ್ ಈಗ ಒಂದು ಸ್ನ್ಯಾಕ್ಸ್ ಮಾಡೋಣ ಕ್ವಿಕ್ಕಾಗಿ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಮಂಡಕ್ಕಿಯಿಂದನೇ ಒಂದು ಸ್ನ್ಯಾಕ್ಸ್ ಮಾಡೋಣ, ಬೇಗನೂ ಆಗಿಬಿಡುತ್ತೆ ಅಂಥೇಳಿ ಮಂಡಕ್ಕಿನ ತೊಗೊಂಡಿದ್ದೆ. ಒಂದು ಬೌಲಷ್ಟು. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸಾಮಗ್ರಿಗಳು: 1 ಬೌಲಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ, ಕರಿಬೇವು, 1 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಶೇಂಗಾ, ಕಡಲೆ, ಸಾಸಿವೆ, ಜೀರಿಗೆ ಮತ್ತು ಪೌಡ್ರ್ ಮಾಡಿರುವಂಥ ಕಡಲೆ ಹಿಟ್ಟು, ಜೊತೆಗೆ ಉಪ್ಪು, ಅರಿಶಿನ, ಖಾರದ ಪುಡಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆಗೆ ಒಲೆ ಮೇಲೆ ಇಟ್ಕೊಂಡಿರೋಣ. ಅದಕ್ಕೆ ಪಾತ್ರೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು, ಯಾಕಂದರೆ ನಮ್ಮದು ಶೇಂಗಾ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈವ್ನಿಂಗ್ ಅಂದ ತಕ್ಷಣ ಯಾರಿಗೆ ಆದರೂ ಏನಾದ್ರು ತಿನ್ನಬೇಕು, ಬಾಯಿಗೆ ಖಾರವಾಗಿ ಅಂತೆಲ್ಲ ಅನಿಸುತ್ತೆ. ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಂತೂ ಆ ಥರ ಕ್ರೇವಿಂಗ್ಸ್ ಭಾರಿ ಬರುತ್ತೆ. ನೋಡಿ, ನಮ್ಮದು ಎಣ್ಣೆ ಕಾಯ್ತಾ ಇದೆ. ಬೇಗ ಶೇಂಗಾ ಹಾಕ್ಕೊಂಬಿಡೋಣ. ಚೆನ್ನಾಗಿ ಕಾಯಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಇದು ಮಂಡಕ್ಕಿ ತಿನ್ಬೇಕಾದ್ರೆ ಅದು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಶೇಂಗಾ. ಮಂಡಕ್ಕಿ ಬಗ್ಗೆ ತುಂಬ ಅಂದರೆ ವೆರೈಟೀಸ್ ಫುಡ್ನ ಮಾಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಅದರಲ್ಲಿ ಇದು ಒಂದು ಚಟ್ಪಟ ಅಂತ ಯಾವುದೇ ರೀತಿಯ ಹೆವಿ ಏನು ಸಾಮಗ್ರಿಗಳಿಂದಲೇ ಮಾಡೋ ಅಂಥದ್ದು. ಕಾಯ್ತಾ ಇದೆ. ಈಗ ಶೇಂಗಾ ಹಾಕ್ತಿದ್ದೀವಿ, ಸಾಸಿವೆ, ಜೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. 1 ಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಾದ್ಬಿಟ್ಟಿತ್ತು ಎಣ್ಣೆ, ಹಾಗಾಗಿ ಹಾಕ್ಕೊಂಡೆ ನಾನು. ಈಗ 1 ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷದಲ್ಲಿ ರೆಸಿಪಿ ಆಗೋಗ್ಬಿಡುತ್ತೆ ಪಟ್ ಅಂತೇಳಿ. ಅದಕ್ಕೆ ಹೇಳೋದಕ್ಕೆ ಜಾಸ್ತಿ ಏನೂ ಬೇಡ ಅಂಥೇಳಿ ಸಾಮಗ್ರಿಗಳು. ಒಂದು 5 ನಿಮಿಷದಲ್ಲಿ ನಿಮಗೆ ಯಾರಾದ್ರೂ ನೆಂಟರು ಬಂದರೆ ಸಡನ್ನಾಗಿ ಮನೆಗೆ ಏನು ಮಾಡಬೇಕು ಅನ್ನೋಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಇದನ್ನು 5 ನಿಮಿಷ ಪಟ್ ಅಂತ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಬೇಯ್ತಾದ ಈರುಳ್ಳಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಉಪ್ಪನ್ನ ನೋಡಿ ಹಾಕ್ಕೊಳ್ರಿ. ಯಾವಾಗಲೂ ಮಂಡಕ್ಕಿ ಮಾಡ್ತಿರಲ್ಲ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಪರವಾಗಿಲ್ಲ, ಯಾಕಂದರೆ ಆಮೇಲೆ ಬೇಕಾದರೆ ನೀವು ನೋಡಿ ಹಾಕ್ಕೊಬೋದು. ಕಮ್ಮಿ ಆದರೆ, ಜಾಸ್ತಿ ಆದರೆ ಕಷ್ಟ ಆಗಿಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ಯಾವುದೇ ಅಡುಗೆ ಆದರೂ ಸ್ವಲ್ಪ ಟೇಸ್ಟ್ ಹೆಚ್ಚು ಮಾಡೋದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾರೆ. ಹಾಗೆ ಒಂದು ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ತಾರೆ. ಈಗ ನಾವು ಅದನ್ನೇ ಮಾಡ್ತಿರೋದು. ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಇಷ್ಟೇ ಸಕ್ಕರೆ ಹಾಕಿದ್ದೀನಿ, ಟೇಸ್ಟಿಗೆ ಅಂತ ಅಷ್ಟೇ. ಆಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ನಾವೇನು ಮಾಡೋಣ, ಖಾರದ ಪುಡಿ ಹಾಕೊಳ್ಳೋಣ. ಅಂದರೆ ಘಾಟ್ ಆಗಿಬಿಡುತ್ತಲ್ವ. ಅದಕ್ಕೆ ಖಾರ ಯಾವಾಗಲೂ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಒಬ್ಬರು ಮನೇಲಿ ಮಾಡಿಸ್ತಾರಲ್ವ, ಖಾರ ಮಾಡ್ಕೊಂಡಿರ್ತಾರಲ್ಲ, ಕಮ್ಮಿ ಖಾರ ಮಾಡ್ಕೊಂಡಿರ್ತಾರೆ. ಒಂದು ಅರ್ಧ ಚಮಚ ಹಾಕ್ತಿದ್ದೀನಿ, ಯಾಕಂದರೆ ಸಣ್ಣ ಮಗು, ದೊಡ್ಡವರು ಎಲ್ಲ ಇರ್ತಾರಲ್ವ, ಅವರಿಗೆಲ್ಲ ಆಗಲ್ಲ ತುಂಬ ಖಾರ ಎಲ್ಲ ತಿಂತಾರೆ. ಹಾಗಾಗಿ ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಅಂದರೆ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಹಾಕಿದ್ದೀವಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಪಾತ್ರೆನ ಕೆಳಗೆ ಇಳಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಆರಲಿ ಅಂತ ಕಾಯ್ತಿದ್ದೀನಿ ಒಗ್ಗರಣೆ. ಆಮೇಲೆ ಮಂಡಕ್ಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಖಾರ ಜಾಸ್ತಿ ಬೇಕಂತ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ಮಂಡಕ್ಕಿಗೆ. ಬೇಡ ಅಂದರೆ ನಿಮ್ಮ ಇಷ್ಟಕ್ಕೆ ತಕ್ಕಾಗೆ ನೀವು ಹಾಕ್ಕೊಬೋದು. ಮಂಡಕ್ಕಿ ವೆರೈಟಿ ಅಂತ ಹೇಳಿದ್ನಲ್ವ, ತುಂಬ ವೆರೈಟಿಗಳು ಮಾಡ್ತಾರೆ. ಈ ನರ್ಗೀಸ್ ಮಂಡಕ್ಕಿ ಅಂತ ಮಾಡ್ತಾರೆ, ಆಮೇಲೆ ಚುರ್ಮುರಿ, ಈ ಮಲೆನಾಡು ಕಡೆ ಎಲ್ಲ ಮಸಾಲೆ ಮಂಡಕ್ಕಿ ಅಂತ ಮಾಡ್ತಾರೆ. ಸಖತ್ತಾಗಿರುತ್ತೆ ತಿಂದ್ರೇ. ನನಗಂತೂ ಭಾರಿ ಇಷ್ಟ ಮಸಾಲೆ ಮಂಡಕ್ಕಿ ಅಂದರೆ. ಒಂದು ಸಲ ರೆಸಿಪಿನ ನಿಮಗೆ ತೋರಿಸ್ತೀನಿ. ಈಗ ಒಂದು ಕ್ವಿಕ್ಕಾಗಿ ಟೀ ಜೊತೆಯಲ್ಲಿ ಮಂಡಕ್ಕಿ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಅದು ನನ್ನ ಮಗಳು ಮಲಗಿದ್ದವಳು, ಎದರಷ್ಟೊತ್ತಿಗೆ ಬಿಬಿಗೆ ಮಾಡಿದೆ. ಏನಾದರೂ ಮಾಡೋಕ್ಕೆ ಬಿಡಲ್ಲ ಅವಳು. ಎಲ್ಲರೂ ವೀಡಿಯೋ ಎಲ್ಲ ಮಾಡೋದಕ್ಕೆ ಬಿಡೋದೇ ಇಲ್ಲ. ನನ್ನ ಮಗಳು ಬೆನ್ನತ್ತು ಬಿಡ್ತಾಳೆ ನನ್ನ, ಬಾ ಅಂತೇಳಿ. ಹಾಗಾಗಿ ಅವಳು ಮಲಗಿದ್ದಲ್ಲ ಅಂಥೇಳಿ ನಿಮಗೂ ಶೇರ್ ಮಾಡೋದಾಯಿತು ವಿಡಿಯೋ ಅಂಥೇಳಿ ಈ ವಿಡಿಯೋನ ಶೇರ್ ಮಾಡಿದೆ. ಮಂಡಕ್ಕಿನ ಹಾಕೊಳ್ಳೋಣ. ನಾನು ಹೇಳಿದ್ರೆ 1 ಬೌಲ್ ಮಂಡಕ್ಕಿ ತೊಗೊಂಡಿದ್ದೀನಿ ಅಂತ, ನಮಗೆ ಇಷ್ಟು ಸಾಕು. ಹಾಗಾಗಿ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ನಾನು ಹಾಕಿರೋದನ್ನು ಸ್ವಲ್ಪ ಎಲ್ಲನೂ ಡಬಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಬೌಲಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ತಾನೆ ನಾನು ಹೇಳಿದ್ನಲ್ಲ, ಒಂದು ಕಡಲೆ ಅಂದರೆ
ಈ ಕಡೆ ಉತ್ತರ ಕರ್ನಾಟಕದ ಕಡೆ ಪುಟಾಣಿ ಅಂತಾರೆ, ನಮ್ಮ ಮಲೆನಾಡು ಕಡೆ ಎಲ್ಲ ಕಡಲೆ ಅಂತ ಕರೀತಾರೆ. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತೀವಿ, ಇಲ್ಲ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದರಿಂದ ಟೇಸ್ಟು ಕೂಡ ಜಾಸ್ತಿ ಆಗುತ್ತೆ. ಒಂದು ವೇಳೆ ಮಂಡಕ್ಕಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇತ್ತು ಅಂದರೆ ಅದನ್ನು ಈ ಪುಟಾಣಿ ಅಥವಾ ಕಡಲೆ ಹಿಟ್ಟು ಅನ್ನೋದನ್ನು ಅದನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಎಣ್ಣೆ ಅಂಶ ಅನ್ನೋದು ಕಮ್ಮಿ ಆಗುತ್ತೆ. ಒಂದು ವೇಳೆ ಮಂಡಕ್ಕಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ದರೆ. ನೋಡಿ, ನಮ್ಮ ಮಂಡಕ್ಕಿ ಈಗ ಆಗಿದೆ. ಇದ್ರ ಜೊತೆಯಲ್ಲಿ ನೀವು ಖಾರ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಇದನ್ನು ಟೀ ಜೊತೆಯಲ್ಲಿ. ನೋಡಿ, ನಮ್ಮ ಚಟ್ಪಟ ಅನ್ನುವಂತಹ ಮಂಡಕ್ಕಿ ಬೇಗನೆ ರೆಡಿ ಆಯಿತು, 5 ನಿಮಿಷದಲ್ಲಿ. ಆಗಲೇ ನಮ್ಮ ಮಂಡಕ್ಕಿ ರೆಡಿಯಾಗಿದೆ. ಈಗ ಬೇಗ ಕ್ವಿಕ್ಕಾಗಿ ಟೀನ ಪ್ರಿಪೇರ್ ಮಾಡ್ಕೊಂಬಿಡೋಣ. ಮಂಡಕ್ಕಿ ಜೊತೆ ಟೀ ಇದ್ದರೆ ಅಲ್ವಾ ಅದಕ್ಕೆ ಒಂದು ಕಾಂಬಿನೇಷನ್ನು. ಹಾಗಾಗಿ ಬಿಸಿ ಬಿಸಿ ಟೀ ಜೊತೆಲಿ ಮಂಡಕ್ಕಿನ ತಿನ್ನೋಣ ಬನ್ನಿ. ಈಗ ಕ್ವಿಕ್ಕಾಗಿ ಟೀನ ಮಾಡ್ಕೊಂಬಿಡೋಣ. ಆಗಲೇ ನಮ್ಮ ಟೀ ರೆಡಿ ಆಯಿತು, ಬನ್ನಿ ಟೀ ಕುಡಿಯೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಕ್ವಿಕ್ಕಾಗಿರೋ ಸ್ನ್ಯಾಕ್ಸ್ ವಿಡಿಯೋ ಜೊತೆಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ಮಂಡಕ್ಕಿ ಜೊತೆಯಲ್ಲಿ ಬಿಸಿ ಬಿಸಿ ಟೀ ರೆಡಿಯಾಗಿದೆ, ಬನ್ನಿ ಟೀ ಕುಡಿಯೋಣ.